ಮನಸ್ಸಿಗೆ ಮೂರು ಸ್ಥಿತಿಗಳಿದೆ, ಅದಕ್ಕೆ ಹೆಸರು ಕೊಡ್ಬೋದು. ಈ ನಾಲ್ಕನೇ ಸ್ಥಿತಿ ಒಂದಿದೆ, ಅದಕ್ಕೆ ಹೆಸರು ಕೊಡೋಕ್ಕಾಗಲ್ಲ, ಹೆಸರಿಲ್ಲ. ಇದು ಈ ಮೂರು ಸ್ಥಿತಿಯಿಂದ ಮೀರಿದ್ದು. ಈ ನಾಲ್ಕನೇ ಸ್ಥಿತಿಯನ್ನು ದೇವರು ಅಂತ ಅನ್ನಿ. ಹೆಸರು ಕೊಡೋಕ್ಕಾಗಲ್ಲ, ಆದರೂ ಏನೋ ಕೊಟ್ಟಿರೋಣ ದೇವರು ಅಂತ ಹೇಳಿ. ನಿಮ್ಮಲ್ಲಿ ಈ ಮೂರರ ಯೂನಿಟಿ ಇದ್ದರೆ, ಈ ಮೂರು ಸ್ಥಿತಿಗಳು ಯಾವುದಿದೆ ಅದರ ಯೂನಿಟಿ ಇದ್ದರೆ, ಮೂರರಲ್ಲಿ ಒಂದು ಕೋಆರ್ಡಿನೇಷನ್ ಇದ್ದರೆ, ಈ ಮೂರು ಶಕ್ತಿಗಳಲ್ಲಿ ಅಥವಾ ಮೂರು ಸ್ಥಿತಿಯಲ್ಲಿ ಅಥವಾ ಈ ಮೂರು ಗುಣದಲ್ಲಿ ಒಂದು ಹಾರ್ಮನಿ ಇದ್ದರೆ, ನಾಲ್ಕನೇದು ಸಾಧ್ಯ ತನ್ನಷ್ಟಕ್ಕೆ. ಅಲ್ಲಿ ಡೈವರ್ಸಿಟಿ ಇರಲ್ಲ, ಅದರಿಂದ ದೇವರು. ಅಲ್ಲಿ ಕಾನ್ಫ್ಲಿಕ್ಟ್ ಇರಲ್ಲ, ಅದರಿಂದ ದೇವರು. ಅಲ್ಲಿ ಕ್ಯೂಯಾಸ್ ಇರಲ್ಲ, ಗಲಾಟೆ ಇರಲ್ಲ, ಅದರಿಂದ ದೇವರು. ದ ಆರ್ಗ್ಯಾನಿಕ್ ಯೂನಿಟಿ ದೇವರು ಅಂದರೆ. ಈ ಸ್ಥಿತಿನಲ್ಲಿ ನಾವು ಹೇಗಿರ್ತೀವಿ ಅಂದರೆ, ನಾಲ್ಕನೇ ಸ್ಥಿತಿನಲ್ಲಿ ಟ್ರೆಮೆಂಡಸ್ಲಿ ಹ್ಯಾಪಿ, ಖುಷಿಯಾಗಿರ್ತೀವಿ. ನನಗೆ ನಾನೇ ಖುಷಿಯಾಗಿ, ನನ್ನ ಜೊತೆ ನಾನೇ ಖುಷಿಯಾಗಿರ್ತೀನಿ. ಆವಾಗ ನಮಗೆ ಈ ಮೂರು ಎನರ್ಜಿಗಳ ಬಗ್ಗೆ ಬಹಳ ಗೌರವ ಇರುತ್ತೆ. ದೇಹ, ಮನಸ್ಸು ಮತ್ತು ಉಸಿರಾಟ, ಈ ಮೂರು ಶಕ್ತಿಗಳ ಮೇಲೆ ತುಂಬ ಗೌರವ ಇರುತ್ತೆ. ಯಾಕೆ ನಮ್ಗೆ ಅಷ್ಟೊಂದು ಸಂತೋಷ ಸಿಕ್ಕಿದೆ ಒಳಗಡೆ, ಬಹಳ ಗೌರವ. ಈ ಭಾವದಲ್ಲಿ ನನಗೆ ನಾನು ಪರಿಪೂರ್ಣ, ನಾನು ಒಂದು ಯೂನಿಟಿ, ನಂದು ಒಂದು ಹೋಲ್ ಅಂತ ಭಾವನೆ ಬರುತ್ತೆ. ಈ ಅನುಭವ ನಾಲ್ಕನೇ ಸ್ಥಿತಿನಲ್ಲಿ ಬಹಳ ಸುಂದರವಾಗಿರುತ್ತೆ. ಎಲ್ಲನೂ ಸುಂದರವಾಗಿರುತ್ತೆ. ಆವಾಗ ಎಲ್ಲವೂ ಡ್ಯಾನ್ಸ್, ಎಲ್ಲವೂ ಮ್ಯೂಸಿಕ್, ಆ ಥರ ನಮ್ಮ ಒಳಗೂ ಅಷ್ಟೇ ದೇಹ, ಮನಸ್ಸು, ಸೋಲ್ ಎಲ್ಲ ಒಂದಕ್ಕೊಂದು ರಿದಮಿಕ್ಕಾಗಿ ಕುಣಿತಾ ಇರುತ್ತೆ. ಆರ್ಕೆಸ್ಟ್ರಾ ಇರುತ್ತೆ. ಏನೋ ಒಂದು ಒಳಗಡೆ ಒಂದು ಒಳ್ಳೆಯ ಅನುಭವ ಆಗ್ತಾ ಇರುತ್ತೆ. ಅದಕ್ಕೆ ಇದನ್ನು ಎಂಜಾಯ್ ಮಾಡಬೇಕು. ಇದೊಂಥರ ಒಳಗಡೆ ನಡೆಯುವಂಥದ್ದು ರೊಮ್ಯಾನ್ಸ್. ಇದು ಅದು ರಾಸಲೀಲೆ ಒಳಗಡೆ ನಡೆಯುವಂಥದ್ದು. ಅದಕ್ಕೆ ದೇಹ ಇದು ಯಾವಾಗಲೂ ಮೆಡಿಟೇಷನ್ ಅಂದ ತಕ್ಷಣ ಹಳೆಯ ಐಡಿಯಾ ನಿಮ್ಮ ತಲೆಯಲ್ಲಿ ಏನಾದ್ರು ಇದ್ದರೆ ಬಿಟ್ಬಿಡಿ. ಮರದ ಕೆಳಗೆ ಕೂತ್ಕೊಳ್ಳೋದು, ಒಂದು ಆಸನ ಹಾಕಿ ಕೂತ್ಕೊಳ್ಳೋದು, ಅಲ್ಲಾಡದೇ ಇರೋದು, ಒಂದು ಮುದ್ರಾ ಇಟ್ಕೊಂಡು ಕೂತ್ಕೊಳ್ಳೋದು ಆಸನದಲ್ಲಿ, ಅದೆಲ್ಲ ಅಲ್ಲ. ಇದು ಕೆಲವರಿಗೆ ಸಾಧ್ಯ ಆಗಬಹುದು, ಆದರೆ ಯುವಕರಿಗೆ ಇದೆಲ್ಲ ಹೇಳಿದ್ರೆ ಅದು ರಿಪ್ರೆಷನ್ ಆಗುತ್ತೆ. ಅವ್ರ ಕೈನಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಮಕ್ಕಳಿಗೆ ಹೇಳಿ, ಅವ್ರದ್ದು ಟಾರ್ಚರ್, ಓಡೋಟೋಗ್ತಾರೆ. ಅದಕ್ಕೆ ಎಲ್ಲರೂ ಸೇರಿಕೊಂಡು ಮಕ್ಕಳು ಮಧ್ಯದ ವಯಸ್ಸಿನವ್ರ ತನಕ, ಅಯ್ಯೋ ಇದೆಲ್ಲ ನಮಗಾಗಲ್ಲ, ಇದೆಲ್ಲ ಊರು ಬಾ ಅಂತ ಹೋಗು ಅನ್ಬೇಕು, ಕಾಡು ಬಾ ಅನ್ಬೇಕು. ಆ ಥರ ವಯಸ್ಸಿನವ್ರಿಗೆ ಮೆಡಿಟೇಷನು ನಮಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇದು ತಪ್ಪು ಕಲ್ಪನೆ. ಧ್ಯಾನ ಆರೋಗ್ಯಕರವಾದದ್ದು, ನಮ್ಮಲ್ಲೇ ನಡೆಯುವಂತಹ ಒಂದು ಸುಂದರವಾದ ಒಂದು ಕಲೆ, ನಮ್ಮದು ಕಲೆ ಅದು.